ಪಾಪ ಅವ್ರ ಮೂವೀಸ್ಗೆ ಥಿಯೇಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವಾಗ್ಲೂ ಅಂತೀರಾ ರೈತರ ಮಕ್ಳು ಯಾವತ್ತು ಮುಂದೆ ಬರ್ಬೇಕಂತ ಆ ಅಭಿಮಾನಗಳು ಇಟ್ಕೊಂಡು ನಾವು ನಿಮ್ಮ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇದೆ. ಯಾವುದೇ ವಸ್ತು ಆಗಲಿ ಯಾರೇ ಆಗಲಿ ಪ್ರಪಂಚಕ್ಕೆ ತಿಳಿಬೇಕಂದ್ರೆ ನಿಮ್ಮಿಂದಾನೆ. ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಯಾವುದಂತೀರ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು. ಮೀಡಿಯಾ ಅತ್ಯವಶ್ಯಕತೆ. ಆಮೇಲೆ ನಿಮ್ಮ ಮೀಡಿಯಾಗಳು ನಾನು ಇವತ್ತು ಹೇಳ್ತೀನಿ 100% ಎಲ್ಲ ನಮ್ಮ ವೀಡಿಯೋಗಳು ಮಾಡಿ ಚೆನ್ನಾಗಿರೋರೆ. ಯಾರೋ 10 ಜನ ಹೇಳ್ಕೊಬೋದು ಅಷ್ಟೇ, ನಾವು ವೀಡಿಯೋ ಮಾಡಿಲ್ಲ ಅಂದರೆ ಏನು ನಿಂತೋಗಿದ್ದಿಲ್ಲ. ಅದು ಅವ್ರಿಗೆ ಅನ್ವಯಿಸ್ತಾ ಇರ್ತದೆ, ನೋಡ್ತಾರೆ ಅವರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ? 100% ಹೌದಾ? ಇಲ್ಲ ಇವಾಗ ನೀವು ಬಂದರೆ ನಿಮ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಜ. ಆಮೇಲೆ ಅಣ್ಣ ಒಬ್ಬರು ಇಬ್ಬರನ್ನ ಕರೆದ್ಬಿಟ್ಟು ನಿಮ್ಮನ್ನು ಕರೀಲ್ಲ ಅಂದರೆ ತಪ್ಪು. ನಿಜನೇ ಅಣ್ಣ. ಓಪನ್ ಇನ್ವಿಟೇಷನ್ ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಇಷ್ಟು ಜನ ಫೋನ್ ಎತ್ಕೊಂಡಿದ್ರು, ಯಾರನ್ನ ಎತ್ತಬೇಡ್ರಿ ಅಂತ ಹೇಳಿದ್ದೀನಪ್ಪ. ಹೌದಾ? ಹಾಂ, ಆ ಕಾರಣಕ್ಕೆ. ಆಮೇಲೆ ಈ ಇಂದು ಬೇಲೆ ಇವಾಗ ಇಲ್ಲೇ ಇರ್ರಿ ನೀವೆಲ್ಲ. ಏನು ಗೊತ್ತಾ, ಕಂಟೆಂಟ್ ನಿಮ್ಗೆ ಸಿಕ್ಕೋದಿಲ್ಲೇ. ಯಾಕಂತಂದರೆ ಪೌಡ್ರ್ ಹಾಕೋದ್ರಿಂದ ಹಿಡಿದು ಗೂಸಾಗ್ಲಿಕ್ಕೋದ್ರಿಂದ ಹಿಡಿದು ಎಲ್ಲ ಎತ್ಕೊಂಡು ಒಂದು ಶಾಟ್ ಬರ್ತದೆ ನಿಮ್ಮ ವೀಡಿಯೋ. ಆಮೇಲೆ ಬ್ಯಾಂಡ್ ಸೆಟ್ ಅವ್ರು ಇವಾಗ ಒಂದು ರೌಂಡ್ ಮಾಡಿಸ್ತೀನಿ. ಇವಾಗಿರಿ ಮೊದ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಆಮೇಲೆ ಇಲ್ಲಿ ಇನ್ನೊಂದು ಉದ್ದೇಶ ಏನಂತಂದರೆ ಪಾಪ ಅವ್ರ ಮೂವೀಸ್ಗೆ ಥಿಯೇಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೋಡ್ರಿ, ಇವರೆಲ್ಲನೂ ಒಂದು ವರ್ಗಕ್ಕೆ ಸೀಮಿತ ಆಗಿ ಇವ್ರನ್ನ ಯಾರು ಫಸ್ಟು ಇರಿಲ್ಲ ಅನ್ನೋ ಕತೆ ಅಂತ ಅದು. ಬಟ್ ಇವತ್ತು ನೋಡ್ರಿ, ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಮನುಷ್ಯರೇನೇ, ಮನುಷ್ಯತ್ವ ಇರಬೇಕು ಫಸ್ಟು ಮನುಷ್ಯರಿಗೆ. ಆ ಕಾರಣಕ್ಕೆ ದಯವಿಟ್ಟು ಅವ್ರ ಫಿಲಮ್ನ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅದು ಜೋಗತಿ ಮಂಜಮ್ಮ ಅವರು ಒಬ್ಬರು ಏನು ಮಂಗಳಮುಖಿಯಾಗಿ ಇಂಥ ಲಕ್ಷಾಂತರ ಮಂಗಳಮುಖಿಗಳಿಗೆ ಅವರು ಒಂದು ತಾಯಿ ರೂಪದಲ್ಲಿ ಇದ್ದಾರೆ. ನೀವು ಅಷ್ಟೇನೆ ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಹೋಗ್ರಿ, ಕೇಳ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಡೆದವೆ ವ್ಯತ್ಯಾಸಗಳು. ಹಂಗಂತ ಅಂದ್ಬಿಟ್ಟು ಯಾರೋ ಒಬ್ಬರು ಮಾಡಿದ್ರು ಅಂದ್ಬಿಟ್ಟು ಎಲ್ರೂ ಅನ್ನೋದು ತಪ್ಪೆ ಅಲ್ವಾ? ಆ ಕಾರಣಕ್ಕೆ ಇಲ್ಲೇನಂತಂದರೆ ಯಾಕೆ ಇಲ್ಲಿ ಇಷ್ಟು ಜನ ಇದ್ದೀರಂದರೆ ಕೊಟ್ಟು ತಗೊಂಡು ಪ್ರೀತಿ ಐತೆ ಅಷ್ಟೇ. ಇಲ್ಲಿ ಬೇರೆ ಇನ್ನೇನೈತೇನಪ್ಪ ಇಲ್ಲ. ಆ ಕಾರಣಕ್ಕೆ ಸೆಲ್ಫಿ ಎಲ್ರಿಗೂ ಕೊಡೋಕ್ಕಾಗಲ್ಲ, ನಿಮಗೂ ಗೊತ್ತು. ಹೌದಾ? ದಯವಿಟ್ಟು ವಿಡಿಯೋನ ವಿಡಿಯೋ ಮಾಡೋದು ಹಿಂಗೆ ಒಂದು ರೌಂಡ್ ಹಾಕ್ಬಿಟ್ರಿ ಎಲ್ಲರೂ ಬಂದ್ಬಿಟ್ರಿ ಎಲ್ಲ ಅದೇ ಸೆಲ್ಫಿ. ಓಕೆನಾ ಅಕ್ಕ? ತುಂಬ ಥ್ಯಾಂಕ್ಸ್. ನಮ್ಮ ಬಗ್ಗೆ ಅಭಿಮಾನದಲ್ಲಿ ಮಾತಾಡಿದ್ರಿ. ಚೆನ್ನಾಗಿರ್ರಿ, 100 ಕಾಲ. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಯಾವಾಗಲೂ ರೈತನ ಮಗನಾಗೆ ಹುಟ್ಟು ದೇವರು ಚೆನ್ನಾಗಿರ್ಲಿ. ಅಭಿಮಾನಿಗಳನ್ನ ಯಾವತ್ತು ನಾವು ಬಿಗ್ ಬಾಸ್ ನೋಡಿ ನಿಮ್ನ ಅಷ್ಟು. ಯಾಕಂದ್ರೆ ನೀವು ಈಗಲೂ ಅಂತೀರಾ ಅವಾಗ್ಲೂ ಅಂತೀರಾ ರೈತರ ಮಕ್ಳು ಯಾವತ್ತು ಮುಂದೆ ಬರ್ಬೇಕಂತ ಆ ಅಭಿಮಾನಗಳು ಇಟ್ಕೊಂಡು ನಾವು ನಿಮ್ಮ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇದೆ. ದೇವ್ರು ನಿಮ್ಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು 100 ವರ್ಷ ಚೆನ್ನಾಗಿ ಮಡಗಿರ್ಲಿ. ಇದೇ ತರ ಎಲ್ಲಾರ್ಗು ಪ್ರೀತಿ ವಿಶ್ವಾಸ ಇಟ್ಟಿರ್ಲಿ. 100 ವರ್ಷ ಚೆನ್ನಾಗಿ ಅಭಿಮಾನಿಗಳಂದ್ರಲ್ಲ 5,000 ಕೊಟ್ಬಿಟ್ಟು ಕರೆಕ್ಟ್ ಅಲ್ಲ? ನೋಡು, ಇದು ವಿಡಿಯೋಗಳು ಎಷ್ಟು ಓತೈತೆ. ಕರೆಕ್ಟ್ ತಾನೆ? ಬರ್ಬೇಕು. ನೋಡು ಅದೆಲ್ಲ ಹಿಡಿತ. ಓಕೆ, ಟಾಟಾ ಬಾಯ್. ಕರೆಕ್ಟ್ ಕೆಂಪು ನೋಡಿದ್ರೆ ಓರಿಕ ಆಗಲ್ಲ ಅನ್ನೋದು ಶುದ್ಧ ಸುಳ್ಳು. ಕಲರೇ ಇಲ್ಲ ಓರಿಕ. ನೋಡಿಲ್ಲಿ ಅಲ್ಲಲ್ಲ ಇದೆ ಅಂತಲ್ಲ, ಯಾವ ಓರಿಗಳ್ಗೂ ಕಲರ್ ಇಲ್ಲ. ಕೆಂಪು ನೋಡಿದ್ರೆ ಗುದ್ದತೈತೆ ಅನ್ನೋದು ನಿಜವಾಗ್ಲೂ ಫೂಲಿಶ್ನೆಸ್. ಅದು ಕರೆಕ್ಟಪ್ಪ. ಓರಿಕ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲೇ ಕಾಣಿಸೋದು ಎಲ್ಲನೂ. ದನ ಪ್ರಾಣಿಗಳು ಅನ್ನೋದು ಏನೈತೆ ಅಣ್ಣ, ಕಲರ್ ಇಲ್ಲ ಅಣ್ಣ. ಅದಕ್ಕೆ ಕೆಂಪು ಕೆಲವ್ರು ಏನು ಹೇಳೋದು, ಕೆಂಪಟ್ಟೆ ಹಾಕೊಂಡೋದ್ರೆ ಆಯ್ತದೆ ಓರಿ ಅಂತ. ಅದೆಲ್ಲ ಸುಳ್ಳು. ಇದಕ್ಕೊಂದೊಡ್ಡು ಮಿನ್ಕೊಂದೋಡು ಒಂದೊಡಿ ಪ್ಲೇ ಕಾಲ ಮೇಲೆ ಮಾಡೆ ಪ್ಲೇ ಮಿನ್ಕೊಂದೋಡು. ಹಾಂ ಹಾಂ, ನಿಂಡೋಡಪ್ಪ ನಿಂಡೋಡ. ವೆರಿ ಗುಡ್ ಬಾಯ್. ಗುಡ್ ಬಾಯ್ ಬನ್ನಿ, ಗುಡ್ ಬಾಯ್. ವೆರಿ ಗುಡ್. ಹಾ ಅಂದ್ಬಿಟ್ರೆ ಏನಾಗೋಯ್ತು? ಮುಂದೆ
ಕಮೆಂಟ್ ಆಗಿ ಯಾಕಂದ್ರೆ ಹೇಳಲ್ಲ ಮೈ ಕೊಡ್ಬೇಡಿ ಮೈ ಕೊಡ್ಬೇಡಿ ಅಪ್ಪ ಈಗ ಸಂತೋಷ್ ದಾರಿ ಬಿಡ್ರಪ್ಪ ಏ ಎರಡ್ ಸೈಡ್ ಬರ್ಯಾ ಇರಮ್ಮ ಸರಿ ಅಣ್ಣ ಗುಡ್ ಬೈ ಈಗ ತೆಳ್ಳುತ್ತಾ ಇದಾರೆ ನಾನು ಅಡ್ಡ ನಿಂತಿದ್ದೀನಿ ಸ್ವಲ್ಪ ನೀನು ಹಿಂದೆ ಹೋದ್ರೆ ನಿಂಗೆ ಸಿಗುತ್ತೆ ವಿಡಿಯೋ ಅರ್ಥ ಮಾಡ್ಕೊಂಡು ಸ್ವಲ್ಪ ಈ ಅರ್ಥ ಮಾಡ್ತೀನಿ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಹೇಳ್ರಿ ಅವ್ರು ನನ್ನ ಪಕ್ಕದಲ್ಲೇ ಇದ್ದಿದ್ದು ಗಾಳಿ ಅನ್ನೋದು ಅಷ್ಟ ಹಾ ಏನಾರು ಕೇಳೋದೈತಾ ಹಾ ಯೂಟ್ಯೂಬರ್ಸ್ ಕೇಳ್ರಿ ನಿಮ್ಮಿಂದಾನೇ ಗೊತ್ತಾಗಿರೋದು ಸರ್ ಇದಕ್ಕೆ ಏಕಲವ್ಯ ಅಂತ ಯಾಕೆ ಇಟ್ರಿ ಹೆಸರು ಕೇಳಬೇಕು ಸರ್ ನೋಡಿ ಯಾರ್ದು ಹೇಳಿದ್ದೆ ಕೊಡ್ಬೇಡಿ ಅಂತ ನನ್ನ ಮೈಕ್ ಆ ಕಡೆ ಇದೆ ಸರಿ ನಂದದು ರೌಂಡ್ ಕಲರ್ ಅಣ್ಣ 100 ಜನ ಹಿಡಿದ್ರು ಅದಕ್ಕೇನು ಲೆಕ್ಕ ಇಲ್ಲ 100 ಜನ ಹಿಡಿದ್ರು ಅದಕ್ಕೆ ಲೆಕ್ಕ ಇಲ್ಲ ಇರೋ 100 ಜನನೂ ಅದಕ್ಕೆ ಲೆಕ್ಕ ಇಲ್ಲ ಅದು ದೇವ್ರನ್ನ ಹೇಳ್ತೀನಿ ಹಸು ಮಗುಕನ ಭಾಳ ಅದ್ರ ಸ್ಪಂದನೆ ಐತೆ ಬುದ್ಧಿ ಐತೆ ಇವತ್ತು ಬಸವಣ್ಣ ನಿಂತವನೇ ಅಂದ್ರೆ ಅದಕ್ಕೆ ಗೌರವ ದಯವಿಟ್ಟು ವೀಡಿಯೋ ಮಾಡೋರು ನಿಮ್ಮ ಮನುಷ್ಯತ್ವದ ಪ್ರಕಾರ ವೀಡಿಯೋ ಮಾಡಿರಿ ಇಲ್ಲಿ ಸ್ಕ್ರಿಪ್ಟು ಇಲ್ಲ ಇನ್ನೊಂದು ಏನೂ ಇಲ್ಲ ಹೌದಾ ಆಯ್ತಾ ಏನೋ ನೆನ್ನೆ ಪರ್ಸನಿಕ ನಾನು ಗೋರಿ ತೆಗ್ದಿರೋದು ಹೆಂಗೆ ನಿಂತವನೇ ದೇವ್ರ ಅದ್ರಿಗೆ ತಕ್ಕದಂಗೆ ವೀಡಿಯೋಗಳು ಹಾಕ್ಕೊಳ್ರಿ ಆಗದಿರೆ ಜೇರಮಂಡ್ ಕರೆಯೋಣ ಇವಾಗ ಬರ್ರಿ ಅಲ್ಲ ಇಲ್ಲಿಗೆ ಬನ್ನಿ ಇವಾಗ ಬನ್ನಿ ಇರಮ್ಮ ಈಗ ಏಯ್ ಯಾರು ಆ ಕಡೆ ಇಲ್ಲೇ ಇರೋ ಬಾ ಮಿನಿಕ್ವಾ ಈಗ ಕಾಲು ಇಲ್ಲಿ ಕಾಲ ಇರ್ತದೆ ಬಾಮ ಬಾ ಹಾಂ ತಗೊಳೋದು ಏನ ಬ್ರೇಕ್ ಇಲ್ದಿರೋ ಗಾಡಿ ಓಡಿಸೋದು ಎರಡೂ ಒಂದೇ ಅರ್ಥ ಆಯ್ತಾ ಆ ಕಾರಣಕ್ಕೆ ಆಮೇಲೆ ಕಟ್ತಾ ಇರೋ ಓರಿ ಕಟ್ದಿರೋ ಬಿಟ್ಟಿರೋ ಓರಿ ಅಲ್ಲ ವೆಂಕಟೇಶಣ್ಣ ಆ ಕಡೆ ಬಾ ಹಗ್ಗ ಏನು ಮುಟ್ಬೇಡ ಆ ಕಡೆ ಬಾ ನೀನು ಬೇಡ ಬರ್ರಿ ಇರಮ್ಮ ಕೃಷ್ಣಣ್ಣಕ್ಕೆ ಮನಕ್ಕಪ್ಪ ಇದ್ದವ್ರು ಯಪ್ಪ ರೆಡಿನಾ ಮೆರವಣಿಗೆಕ್ಕ